ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ವಡೋದರಾದಲ್ಲಿ ಇವತ್ತು ಮೊದಲ ಪಂದ್ಯ ನಡೆಯಲಿದೆ. ಈ ಸರಣಿಯನ್ನ ಗೆದ್ದು ಭಾರತ ಈ ವರ್ಷ ಶುಭಾರಂಭ ಮಾಡೋಕೆ ಎದುರು ನೋಡ್ತಾ ಇದೆ. ಭಾರತಕ್ಕೆ ಈ ಪಂದ್ಯ ಎಷ್ಟು ಮುಖ್ಯನೋ ನಾಯಕ ಶುಭ್ಮನ್ ಗಿಲ್ ಪಾಲಿಗೆ ಇದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಲಿದೆ. ಆಟಗಾರನಾಗಿ ಅಷ್ಟೇ ಅಲ್ಲದೆ ಕ್ಯಾಪ್ಟನ್ಸಿ ಉಳಿಸಿಕೊಳ್ಳುವಂತ ಸವಾಲು ಇದೆ. ಸೊ ಗಿಲ್ ಪ್ರಸ್ತುತ ಎಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ನ್ಯೂಜಿಲೆಂಡ್ ಸರಣಿ ಅಭಿಮಾನಿಗಳ ಪಾಲಿಗೆ ತುಂಬಾನೇ ಸ್ಪೆಷಲ್. ಯಾಕಂದ್ರೆ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಕಣಕ್ಕಿಳಿಯೋದ್ರಿಂದ ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮೈದಾನದಲ್ಲಿ ಸೇರ್ತಾರೆ, ಹಾಗೆ ಪಂದ್ಯಗಳನ್ನ ವೀಕ್ಷಣೆ ಮಾಡ್ತಾರೆ. ಟಿಕೆಟ್ ಮಾರಾಟ ಶುರುವಾದಂತ ಜಸ್ಟ್ 8 ನಿಮಿಷಗಳಲ್ಲಿ ಎಲ್ಲಾ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅದು ಅಲ್ಲದೆ ಸೌತ್ ಆಫ್ರಿಕಾ ಸರಣಿ, ವಿಜಯ್ ಹಜಾರೆ ಟೂರ್ನಿಯಲ್ಲಿ ರೋಕೋ ಜೋಡಿ ಅಂತೂ ಸಾಲಿಡ್ ಫಾರ್ಮ್ ನಲ್ಲಿದ್ದು ನ್ಯೂಜಿಲೆಂಡ್ ವಿರುದ್ಧ ಕೂಡ ಇಬ್ಬರಿಂದ ಬಿಗ್ ಇನ್ನಿಂಗ್ಸ್ ಬರೋದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಈ ಸರಣಿ ಶುಭ್ಮನ್ ಗಿಲ್ ಪಾಲಿಗೆ ಫ್ಯೂಚರ್ ಡಿಸೈಡರ್ ಆಗುತ್ತಾ ಎನ್ನುವಂತ ಪ್ರಶ್ನೆಗಳು ಮೂಡಿವೆ. ಕ್ಯಾಪ್ಟನ್ ಆಗಿ ತಂಡದಲ್ಲಿ ಸರ್ವೈವ್ ಆಗಬೇಕು ಅಂದ್ರೆ ಬ್ಯಾಟಿಂಗ್ ನಲ್ಲೂ ಕೂಡ ಸದ್ದು ಮಾಡಲೇಬೇಕಾಗುತ್ತೆ. ಹಾಗೆ ಸರಣಿಯ ರಿಸಲ್ಟ್ ನಲ್ಲೂ ಕೂಡ ಭಾರತ ಗೆಲ್ಬೇಕಿದೆ. ಇಲ್ಲದೇ ಇದ್ರೆ ಗಿಲ್ ಜರ್ನಿಗೆ ದೊಡ್ಡ ಕಂಟಕ ಎದುರಾಗಲಿದೆ. ಏಕದಿನದಲ್ಲಾದ್ರೂ ಸ್ಥಾನ ಉಳಿಸಿಕೊಳ್ತಾರಾ ಗಿಲ್? ಭಾರತದ T20 ಟೀಮ್ ತುಂಬಾನೇ ಸ್ಟ್ರಾಂಗ್ ಆಗಿದ್ರು ಕೂಡ ಅಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಅವರ ಫಾರ್ಮ್ ಕಳಪೆಯಾಗಿದೆ. ಈತ ಏಕದಿನ ಮಾದರಿಯಲ್ಲೂ ಕೂಡ ನಾಯಕರಾಗಿರುವಂತಹ ಶುಭ್ಮನ್ ಗಿಲ್ ಮಂಕ್ ಆಗಿದ್ದಾರೆ. ಆಸ್ಟ್ರೇಲಿಯಾ ಸರಣಿ ಮೂಲಕ ಏಕದಿನ ನಾಯಕತ್ವ ವಹಿಸಿಕೊಂಡಂತ ಶುಭ್ಮನ್ ಗಿಲ್ 3 ಇನ್ನಿಂಗ್ಸ್ಗಳಲ್ಲಿ 42 ರನ್ಗಳನ್ನಷ್ಟೇ ಕಲೆ ಹಾಕಿದ್ರು. ಆನಂತರ ಸೌತ್ ಆಫ್ರಿಕಾ ವಿರುದ್ಧದ ಸೀರೀಸ್ ನಲ್ಲಿ ಇಂಜುರಿ ಕಾರಣಕ್ಕೆ ತಂಡದಿಂದ ಹೊರಗುಳಿದಿದ್ರು. ಈಗ ಮತ್ತೆ ನ್ಯೂಜಿಲೆಂಡ್ ವಿರುದ್ಧ ನಾಯಕನಾಗಿ ಅಖಾಡಕ್ಕಿಳಿತಾ ಇದ್ದಾರೆ. 3 ಪಂದ್ಯಗಳ ಈ ಸರಣಿ ಗಿಲ್ ಪಾಲಿಗೆ ಯಾಕೆ ಮುಖ್ಯ? ಗಿಲ್ ಮುಂದಿರುವಂತಹ ಸವಾಲುಗಳು ಏನು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. T20 ತಂಡದಿಂದ ಹೊರಬಿದ್ದಿರುವಂತ ಶುಭ್ಮನ್ ಗಿಲ್. ಎಸ್, ಗಿಲ್ಗೆ ಅತಿ ಹೆಚ್ಚು ಕಾಡ್ತಾ ಇರುವಂತದ್ದು ಅಥವಾ ಪ್ರೆಷರ್ ಅನ್ನ ತಂದಿಟ್ಟಿರುವಂತದ್ದೇ T20 ವಿಶ್ವಕಪ್ ತಂಡದಿಂದ ಹೊರಬಿದ್ದಿರೋದು. T20 ವಿಶ್ವಕಪ್ ನಲ್ಲಿ 2024ರಲ್ಲೂ ಕೂಡ ಗಿಲ್ಗೆ ಆಡೋಕೆ ಅವಕಾಶ ಸಿಕ್ಕಿರಲಿಲ್ಲ. ಹೀಗಾಗಿ 2026ರಲ್ಲಾದ್ರೂ ಕೂಡ ಆಡಬೇಕು, ಹಾಗೆ ಕಪ್ ಗೆಲ್ಲುವಲ್ಲಿ ಯಶಸ್ವಿ ಆಗಬೇಕು ಅಂದ್ಕೊಂಡಿದ್ರು. ಹಾಗಾಗಿ ಏಷ್ಯಾ ಕಪ್ ಮೂಲಕ ಕಳೆದ ವರ್ಷ BCCI ಕೂಡ ಅವರಿಗೆ ಚಾನ್ಸ್ ಕೊಡುತ್ತೆ. ಅಂದ್ರೆ T20 ತಂಡಕ್ಕೆ ಕ್ಯಾಪ್ಟನ್ ಆಗಿ ಅವರನ್ನ ವಾಪಸ್ ಕರ್ಕೊಂಡು ಬರ್ತಾರೆ. ಸಾಕಷ್ಟು ಪಂದ್ಯಗಳಲ್ಲಿ ಓಪನರ್ ಆಗಿ ಕೂಡ ಕಣಕ್ಕಿಳಿಸ್ತಾರೆ. ಬಟ್ ಶುಭ್ಮನ್ ಗಿಲ್ ಕಡೆಯಿಂದ ನಿರೀಕ್ಷಿತ ಪ್ರದರ್ಶನ ಬರಲೇ ಇಲ್ಲ. ಕಳೆದ ವರ್ಷ ಒಂದೇ ಒಂದು ಪಂದ್ಯದಲ್ಲೂ ಕೂಡ ಒಂದು ಅರ್ಧ ಶತಕ ಕೂಡ ಅವರ ಬ್ಯಾಟಿಂಗ್ ನಿಂದ ಬರಲಿಲ್ಲ. ಸಾಕಷ್ಟು ಟೀಕೆಗಳು ಎದುರಾಗ್ತವೆ. ಒಂದ್ ಕಡೆ ಕ್ಯಾಪ್ಟನ್ ಆಗಿದ್ದಂತ ಸೂರ್ಯಕುಮಾರ್ ಯಾದವ್ ಕೂಡ ಆಡೋದಿಲ್ಲ, ಮತ್ತೊಂದ್ ಕಡೆ ವೈಸ್ ಕ್ಯಾಪ್ಟನ್ ಆಗಿದ್ದಂತ ಶುಭ್ಮನ್ ಗಿಲ್ ಕಡೆಯಿಂದಲೂ ಕೂಡ ನಿರೀಕ್ಷಿತ ಪ್ರದರ್ಶನ ಬರಲಿಲ್ಲ. ಯಾವಾಗ ಟೀಕೆಗಳು ಜಾಸ್ತಿ ಆಯಿತೋ ಅನಿವಾರ್ಯವಾಗಿ BCCI ಬೇರೆ ದಾರಿ ಇಲ್ಲದೆ ಶುಭ್ಮನ್ ಗಿಲ್ ಅವರನ್ನೇ T20 ವಿಶ್ವಕಪ್ ತಂಡದಿಂದ ಹೊರಗಿಟ್ಟಿದ್ದಾರೆ. ಸೊ ಏನು ಇದೊಂಥರ ಅದು ಶುಭ್ಮನ್ ಗಿಲ್ಗೆ ಸೆಟ್ ಬ್ಯಾಕ್ ಅನ್ನೋದಕ್ಕಿಂತ ಒಂಥರ ಮುಖಭಂಗ, ಅವಮಾನಕ್ಕೆ ಒಳಗಾಗಿದಂತೆ ಮಾಡಿದೆ. ಸೊ ಇದರಿಂದ ಹೊರ ಬರಬೇಕು ಅಂದ್ರೆ ಅಟ್ಲೀಸ್ಟ್ ಏಕದಿನದಲ್ಲಾದ್ರೂ ಕೂಡ ಅವರನ್ನು ಅವರು ಪ್ರೂವ್ ಮಾಡ್ಕೋಬೇಕು. ಅಂಡ್ ನೆಕ್ಸ್ಟ್ ಏಕದಿನ ತಂಡದ ಕ್ಯಾಪ್ಟನ್ ಆಗಿ ಪ್ರೂವ್ ಮಾಡಬೇಕಾದಂತ ಒತ್ತಡ ಇದೆ. T20 ನಲ್ಲಿ ಸಕ್ಸಸ್ ಸಿಕ್ಕಿಲ್ಲ, ಓಕೆ, ಬಟ್ ಏಕದಿನ ಮಾದರಿಯಲ್ಲಿ ರೋಹಿತ್ ಶರ್ಮಾ ಅವರು ತಂಡದಲ್ಲಿ ಇರುವಂತೆಯೇ ಶುಭ್ಮನ್ ಗಿಲ್ ಅವರಿಗೆ ಕ್ಯಾಪ್ಟನ್ಸಿಯನ್ನ ನೀಡಿದ್ದಾರೆ. ಅಂದ್ರೆ ಅತಿ ದೊಡ್ಡ ಜವಾಬ್ದಾರಿ ಇದು. ರೋಹಿತ್ ಶರ್ಮಾನಂತ ಲೆಜೆಂಡರಿ ಪ್ಲೇಯರ್ ಆಗಿ ಕ್ಯಾಪ್ಟನ್ ತಂಡದಲ್ಲಿ ಇದ್ರೂ ಕೂಡ ಅವರಿಂದ ಕ್ಯಾಪ್ಟನ್ಸಿಯನ್ನ ತೆಗೆದು ಫ್ಯೂಚರ್ ದೃಷ್ಟಿಯಿಂದ ಗಿಲ್ಗೆ ವಹಿಸಿದ್ದಾರೆ. ಸೊ ತಾನು ಕೂಡ ಬೆಸ್ಟ್ ಕ್ಯಾಪ್ಟನ್ ಆಗಬಲ್ಲೆ, ಇನ್ನೊಂದಷ್ಟು ವರ್ಷಗಳ ಕಾಲ ಟೀಮ್ ಇಂಡಿಯಾವನ್ನ ಮುನ್ನಡೆಸಬಲ್ಲೆ ಅನ್ನುವಂತ ಸಾಮರ್ಥ್ಯವನ್ನ ಅವರು ಇಲ್ಲಿ ಪ್ರೂವ್ ಮಾಡಬೇಕಾದಂತ ಅವಶ್ಯಕತೆ ಇದೆ. ಹಾಗೆ KL ರಾಹುಲ್ ನಾಯಕನಾಗಿ ಕಳೆದ ಸೀರೀಸ್ ನಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಆಕ್ಚುಲಿ KL ರಾಹುಲ್ ಕೂಡ ಏಕದಿನ ಮಾದರಿಯಲ್ಲಿ ನಾಯಕನನ್ನಾಗಿ ಮಾಡುವಂತ ಎಲ್ಲಾ ಸಾಮರ್ಥ್ಯಗಳು KL ರಾಹುಲ್ ರಲ್ಲಿ ಇದೆ. ಬೇರೆ ಬೇರೆ ಆಟಗಾರರು ಅಟ್ಲೀಸ್ಟ್ ಒಂದೊಂದು ಫಾರ್ಮೆಟ್ ನಲ್ಲಿ ಮಾತ್ರ ಅವರು ಪ್ರತಿಭಾವಂತರಾಗಿರ್ಬೋದು, ಬಟ್ KL ರಾಹುಲ್ ಅವರು ಆಲ್ರೌಂಡರ್ ರೀತಿ ವಿಕೆಟ್ ಕೀಪಿಂಗ್ ಮಾಡ್ತಾರೆ, ಓಪನರ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ, ಕ್ಯಾಪ್ಟನ್ ಆಗಿ ಸಕ್ಸಸ್ ಆಗ್ತಾರೆ, ಮಿಡಲ್ ಓವರ್ಗಳಲ್ಲಿ ಆಡ್ತಾರೆ, ಫಿನಿಷರ್ ಆಗಿ ಆಡ್ತಾರೆ. ಸೊ ಒಂಥರ ಆಲ್ ಫಾರ್ಮೆಟ್ ಪ್ಲೇಯರ್ ತರ ಇವರು. ಸೊ ಒಂದೇ ತಂಡದಲ್ಲಿ ಎಲ್ಲಾ ಸ್ಲಾಟ್ಗಳನ್ನು ಬೌಲಿಂಗ್ ಒಂದು ಬರಲ್ಲ ಅನ್ನೋದೊಂದು ಬಿಟ್ರೆ ಸೊ ಟಾಪ್ ಟು ಬಾಟಮ್ ಎಲ್ಲಾ ಕೆಲಸಗಳನ್ನ KL ರಾಹುಲ್ ಮಾಡ್ತಾರೆ. ಅದು ಅಲ್ಲದೆ ಸೌತ್ ಆಫ್ರಿಕಾ ಸೀರೀಸ್ ನಲ್ಲಿ ನಾಯಕನಾಗಿ ತಾನು ಕೂಡ ಮೊದಲ 2 ಪಂದ್ಯಗಳಲ್ಲಿ ಅರ್ಧ ಶತಕ ಬಾರಿಸ್ತಾರೆ. ಹಾಗೆ ಸರಣಿಯಲ್ಲಿ ಭಾರತ ವಿನ್ ಆಗುತ್ತೆ. ಸೊ ಕ್ಯಾಪ್ಟನ್ ಆಗಿ ರಾಹುಲ್ ಅಲ್ಲಿ ಸರಣಿಯನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ಹೀಗಾಗಿ ವೈಸ್ ಕ್ಯಾಪ್ಟನ್ ಆಗಿರುವಂತ ಶ್ರೇಯಸ್ ಅಯ್ಯರ್ ಕೂಡ ಇವರು ರೇಸ್ ನಲ್ಲಿದ್ದಾರೆ. ವೈಸ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಓವರ್ಟೇಕ್ ಮಾಡುವಂತ ಸಾಧ್ಯತೆ ಇದೆ. ಎಸ್, ಶ್ರೇಯಸ್ ಕೂಡ ಅದ್ಭುತವಾದಂತ ಫಾರ್ಮ್ ನಲ್ಲಿದ್ದಾರೆ. ಆಕ್ಚುಲಿ ಸಾಕಷ್ಟು ಒಂದು 2-3 ತಿಂಗಳಿಂದ ಇಂಜುರಿಯಿಂದಾಗಿ ಅವರು ಮೈದಾನದಿಂದ ಹೊರಗೆ ಉಳಿದಿದ್ದಾರೆ. ಬಟ್ ಈಗ ಕಂಪ್ಲೀಟ್ ಆಗಿ ರಿಕವರ್ ಆಗಿದ್ದು ನ್ಯೂಜಿಲೆಂಡ್ ಸರಣಿಗೆ ವೈಸ್ ಕ್ಯಾಪ್ಟನ್ ಆಗಿ ಕಂಬ್ಯಾಕ್ ಮಾಡಿದ್ದಾರೆ. ಇತ್ತೀಚೆಗೆ ನಡೆದಂತ ವಿಜಯ್ ಹಜಾರೆ ಟ್ರೋಫಿಯ ಪಂದ್ಯದಲ್ಲೂ ಕೂಡ ಶ್ರೇಯಸ್ ಅದ್ಭುತವಾದಂತ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ.
ಮುಂಬೈ ಕ್ಯಾಪ್ಟನ್ ಆಗಿ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಹೀಗಾಗಿ ಶ್ರೇಯಸ್ ಅಯ್ಯರ್ ಒಂದು ರೀತಿಯಾಗಿ ಗಿಲ್ರನ್ನ ಓವರ್ಟೇಕ್ ಮಾಡಿ ಏಕದಿನ ಮಾದರಿಯಲ್ಲಿ ಕಂಪ್ಲೀಟ್ ಆಗಿ ಕ್ಯಾಪ್ಟನ್ಸಿಯನ್ನ ಕಿತ್ಕೊಳ್ಳುವಂತ ಸಾಧ್ಯತೆ ಕೂಡ ಇರುತ್ತೆ. ಸೊ ಇದನ್ನು ಕೂಡ ಹ್ಯಾಂಡಲ್ ಮಾಡಬೇಕಾದಂತ ಅನಿವಾರ್ಯತೆ, ಪ್ರೆಷರ್ ಗಿಲ್ ಮೇಲಿದೆ. ನೆಕ್ಸ್ಟ್, ವೈಟ್ ಬಾಲ್ ಫಾರ್ಮೆಟ್ ನಲ್ಲಿ ಫಾರ್ಮ್ ಇಲ್ಲ ಎನ್ನುವಂತ ಟೀಕೆ. ಎಸ್, ಕಳೆದ ವರ್ಷ ರೆಡ್ ಬಾಲ್ ಫಾರ್ಮೆಟ್ ನಲ್ಲಿ ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿದ್ದು ಶುಭ್ಮನ್ ಗಿಲ್, ಇಂಗ್ಲೆಂಡ್ ಸೀರೀಸ್ ನಲ್ಲಿ ಹಾಗೆ ಬೇರೆ ಬೇರೆ ಸೀರೀಸ್ ನಲ್ಲಿ. ಬಟ್ ವೈಟ್ ಬಾಲ್ ಫಾರ್ಮೆಟ್ ನಲ್ಲಿ ಮಾತ್ರ ಅವರಿಗೆ ನಿರೀಕ್ಷಿತವಾದಂತ ಸಕ್ಸಸ್ ಸಿಕ್ಕಿಲ್ಲ. ವೈಟ್ ಬಾಲ್ ಫಾರ್ಮೆಟ್ ನಲ್ಲಿ ಗಿಲ್ರನ್ನ ಆಡಿಸೋದೇ ಬೇಡುವ ಎನ್ನುವಂತ ಟೀಕೆಗಳು ಕೇಳಿ ಬರ್ತಾ ಇವೆ. ಹೀಗಾಗಿ ವೈಟ್ ಬಾಲ್ ಫಾರ್ಮೆಟ್ ನಲ್ಲಿ ತಾನು ಕೂಡ ಆಡಬಲ್ಲೆ ಅನ್ನೋದನ್ನ ಪ್ರೂವ್ ಮಾಡಬೇಕಿದೆ. ಯಾಕಂದ್ರೆ ಕಳೆದ ಬಾರಿ IPL ನಲ್ಲಿ ಅವರು ಗುಜರಾತ್ ಪರ ಅತ್ಯುತ್ತಮವಾಗಿ ಆಡ್ತಾರೆ. ಬಟ್ ಭಾರತ ಪರ ಅಂತ ಬಂದಾಗ ಆ ಪ್ರದರ್ಶನ ಅವರಿಂದ ಬರೋದಿಲ್ಲ. ಬಟ್ ಈಗ ನೆಕ್ಸ್ಟ್ ಈ ಸರಣಿ ಮೂಲಕವಾದ್ರೂ ಕೂಡ ಅದನ್ನ ತಿದ್ದುಕೊಳ್ಬೇಕಿದೆ. ಹಾಗೆ ವಿಜಯ್ ಹಜಾರೆಯಲ್ಲಿ ಸಿಕ್ಕಂತ ಅವಕಾಶದಲ್ಲಿ ಬಿಗ್ ಸ್ಕೋರ್ ಬರಲಿಲ್ಲ. ಆಕ್ಚುಲಿ ಏನಂತಂದ್ರೆ ಶುಭ್ಮನ್ ಗಿಲ್ಗೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಇತ್ತು. ಸೊ 2 ಪಂದ್ಯಗಳಲ್ಲಿ ಪಂಜಾಬ್ ಪರ ಅವರು ಕಣಕ್ಕಿಳಿಬೇಕಿತ್ತು. ಬಟ್ ಫಸ್ಟ್ ಪಂದ್ಯದಲ್ಲಿ ಅವರು ಫುಡ್ ಪಾಯ್ಸನ್ ಅಂತ ಅವರಿಗೆ ಸಿಕ್ಕಂತ ಅವಕಾಶದಲ್ಲಿ ಆ ಪಂದ್ಯವನ್ನ ಮಿಸ್ ಮಾಡ್ಕೊಳ್ತಾರೆ. ಅಂಡ್ ನೆಕ್ಸ್ಟ್ ಪಂದ್ಯದಲ್ಲಿ ಜಸ್ಟ್ 12 ರನ್ ಗಳಿಸಿ ಗೋವಾ ವಿರುದ್ಧ ಅವರು ನಿರಾಶಾದಾಯಕ ಪ್ರದರ್ಶನವನ್ನ ನೀಡ್ತಾರೆ. ಅಂದ್ರೆ ಅಲ್ಲೂ ಕೂಡ ಫೇಲ್ಯೂರ್ ಆಗಿದ್ದಾರೆ. ಹೀಗೆ ಈ ಎಲ್ಲಾ ವಿಚಾರಗಳನ್ನ ನೋಡಿದಾಗ ಶುಭ್ಮನ್ ಗಿಲ್ ತುಂಬಾನೇ ಒತ್ತಡದಲ್ಲಿದ್ದಾರೆ. ಕಳೆದೊಂದು ವರ್ಷದಿಂದ ಎಸ್ಪೆಷಲಿ ವೈಟ್ ಬಾಲ್ ಸೀರೀಸ್ ನಲ್ಲಿ ಸಾಕಷ್ಟು ಸ್ಟ್ರಗಲ್ಸ್ ಅನ್ನು ಎದುರಿಸಿದ್ದಾರೆ. ಹೀಗಿದ್ರು ಕೂಡ BCCI ಇಂದಲ್ಲ ನಾಳೆ ಕಂಬ್ಯಾಕ್ ಮಾಡ್ತಾರೆ ಅಂತ ಚಾನ್ಸ್ ಕೊಡ್ತಾನೇ ಬರ್ತಿದೆ. ಬಹುಶಃ ಬೇರೆ ಯಾವುದೇ ಆಟಗಾರ ಆಗಿದ್ರು ಕೂಡ ಇವರ ಸ್ಥಾನದಲ್ಲಿ ಇದ್ದಿದ್ರೆ ಅವಕಾಶ ಕೊಡ್ತಿದ್ರೋ ಇಲ್ವೋ ಅನ್ನೋದನ್ನ ಹೇಳೋಕ್ಕಾಗಲ್ಲ. ಸೊ ಈ ವರ್ಷ ಈ ಸರಣಿ ಮೂಲಕ ತಾನು ಕೂಡ ಬೆಸ್ಟ್ ಪ್ಲೇಯರ್ ಅನ್ನೋದನ್ನ ಗಿಲ್ ಸಾಬೀತುಪಡಿಸಲೇಬೇಕು. ಹಾಗೆ ಕ್ಯಾಪ್ಟನ್ಸಿಯನ್ನ ಉಳಿಸ್ಕೊಳ್ಳೇಬೇಕು. ಈ ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಂತರಷ್ಟೇ ಗಿಲ್ ಸರ್ವೈವ್ ಆಗ್ತಾರೆ. ಇಲ್ಲದೇ ಇದ್ರೆ ಮತ್ತಷ್ಟು ಟೀಕೆಗಳನ್ನ ಎದುರಿಸಬೇಕಾಗುತ್ತೆ ಅಷ್ಟೇ. ನಮಸ್ಕಾರ.